ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಾಕಷ್ಟು ಹಗರಣಗಳು ಈಗ ಬೆಳಕಿಗೆ ಬರ್ತಾ ಇದೆ. ಆದ್ರೆ ಇದ್ರ ಬಗ್ಗೆ ಯಾರು ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ. ಆಪ್ತರೆಲ್ಲರೂ ಕೂಡ ಮೌನವಾಗಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಆರೋಪಗಳು ಇದೀಗ ಕೇಳಿ ಬರ್ತಾ ಇದೆ. ಆದ್ರೆ ಎಲ್ಲ ಪಕ್ಷದ ನಾಯಕರು ಕೂಡ ಸುಮ್ಮನೆ ಸೈಲೆಂಟ್ ಆಗಿದ್ದಾರೆ. ಸಿಎಂ ಮೇಲೆ ಕೇಳಿ ಬಂದ ಆರೋಪಗಳಿಗೆ ಇದೀಗ ಆಪ್ತರು ಕೂಡ ಸುಸ್ತು ಹೊಡೆದಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಸಮರ್ಥನೆ ಮಾಡಿಕೊಳ್ತಿದ್ದಂತ ಟೀಮ್ ಈಗ ಏಕಾಏಕಿ ಮೌನವಾಗಿದ್ದಾರೆ. ಯಾರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇಲ್ಲ ಅಥವಾ ಏನನ್ನು ಕೂಡ ಹೇಳ್ತಾ ಇಲ್ಲ ಪ್ರಕರಣಗಳ ಬಗ್ಗೆ. ಮೂಡಾ ವಾಲ್ಮೀಕಿ ಪ್ರಕರಣದಲ್ಲಿ ಸಿಎಂ ಆಪ್ತಗಳ ಬಣ ಕೂಡ ಫುಲ್ ಸೈಲೆಂಟ್ ಆಗಿದೆ. 2 ಪ್ರಕರಣಗಳಿಂದ ಸಿಎಂ ವರ್ಚಸ್ಸು ಹಾಗೂ ಪಕ್ಷಕ್ಕೆ ಭಾರಿ ಡ್ಯಾಮೇಜ್ ಆಗಿದೆ. ಏಕಾಂಗಿ ಅದೇ ಅಂತ ಹಿಂದೆ ಕಾರ್ಡ್ನಲ್ಲೇ ಪ್ಲೇ ಮಾಡಿದ್ರ ಸಿಎಂ ಅಂತ. ಯಾಕಂದ್ರೆ ಈ ಹಿಂದೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಅವ್ರದೇ ಆದ ಒಂದು ಟೀಮ್ ಇತ್ತು. ಉಗ್ರಪ್ಪ ಅವರಾಗಿರ್ಬೋದು, ಈ ರೀತಿಯಾದಂತ ಒಂದು ಅದ್ಭುತವಾದಂತ ಟೀಮ್ ಇತ್ತು ಈ ಹಿಂದೆ ಅವರ ಆಡಳಿತದಲ್ಲಿದ್ದಾಗ. ಆದ್ರೆ ಈಗ ಅವ್ರು ಯಾರೂ ಇಲ್ಲ. ಸದನದ ಒಳಗೆ ಹಾಗೂ ಹೊರಗೆ ಸಿಎಂ ಪರ ಕೆಲ ಸಚಿವರು ನಿಲ್ಲುತ್ತಿದ್ರು. ಎಲ್ಲೇ ಹೋದ್ರೂ ಕೂಡ ಅವ್ರ ಪರವಾಗಿ ಬ್ಯಾಟ್ ಬೀಸ್ತಿದ್ರು. ಸಿಎಂ ಕರೆಕ್ಟ್ ಆಗಿದ್ದಾರೆ ಅಂತಾನೆ ಹೇಳ್ತಾ ಇದ್ರು. ಕೆಲವು ಸಚಿವರು ಅವರ ಪರವಾಗಿ ನಿಂತಿದ್ರು. ಸದಾ ಸಿಎಂ ಸಿದ್ದರಾಮಯ್ಯನವರನ್ನ ಸಮರ್ಥಿಸಿಕೊಳ್ತಾ ಇದ್ರು ಆಪ್ತರು. ದಿನೇಶ್ ಗುಂಡೂರಾವ್ ಅವರು, ಕೃಷ್ಣ ಬೈರೇಗೌಡರು, ಸತೀಶ್ ಜಾರಕಿಹೊಳಿ ಎಲ್ಲರೂ ಕೂಡ ಈಗ ಮೌನವಾಗ್ಬಿಟ್ಟಿದ್ದಾರೆ. ಯಾರು ಕೂಡ ಏನು ಮಾತಾಡ್ತಾ ಇಲ್ಲ. ಏನೇ ಆದ್ರೂ ಜೊತೆಯಲ್ಲಿದ್ದಂತ ಆಪ್ತ ಬಣ ಇಂದು ದೂರ ಆಗಿದ್ದಾರೆ. ಸಿಎಂ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆದ್ರೂ ಕೂಡ ಮೌನಕ್ಕೆ ಜಾರಿದ್ದಾರೆ ನಾಯಕರು. ಯಾರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇಲ್ಲ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಕೂಡ ಬಹಳ ಆಪ್ತರು ಸಿಎಂಗೆ, ಕೃಷ್ಣ ಬೈರೇಗೌಡರು ಕೂಡ ಬಹಳ ಆಪ್ತರು, ರಾಜಣ್ಣ ಅವರು ಬಹಳ ಆಪ್ತರು. ಹೀಗಾಗಿ ಯಾರು ಕೂಡ ಏನು ಮಾತಾಡ್ತಾ ಇಲ್ಲ, ಮೌನಕ್ಕೆ ಜಾರಿದ್ದಾರೆ ನಾಯಕರು. ಅವ್ರಿಗೂ ಕೂಡ ಇದು ಒಂದು ಮುಜುಗರ ತಂದಿದ್ಯಾ ಅಂತ ಈ ಒಂದು ಪ್ರಕರಣ. ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಈ ಹಿಂದೆ ಸಿದ್ದರಾಮಯ್ಯನ ಸಮರ್ಥಿಸಿಕೊಳ್ಳೋದಕ್ಕೆ ಘಟಾನುಘಟಿ ನಾಯಕರು ಇರ್ತಾ ಇದ್ರು. ಉಗ್ರಪ್ಪ ಅವರು ಇರ್ತಾ ಇದ್ರು, ಹೀಗೆ ಘಟಾನುಘಟಿ ನಾಯಕರು ಇರ್ತಾ ಇದ್ರು. ಆದ್ರೆ ಈ ಬಾರಿ ಅವ್ರನ್ನ ಸಮರ್ಥಿಸಿಕೊಳ್ಳುವಂತ ಯಾವ ನಾಯಕರು ಕೂಡ ಇಲ್ಲ. ಅವರ ಆಪ್ತರು ಕೂಡ ಈಗ ಮೌನಕ್ಕೆ ಜಾರಿದ್ದಾರೆ. ಯಾಕೆ? ದಿವ್ಯಾ, ಏನಂತಂದರೆ ಈಗ ಸರ್ಕಾರದ ವಿರುದ್ಧವಾಗಿ ಕೇಳಿ ಬಂದಿರತಕ್ಕಂಥದ್ದು 2 ಪ್ರಮುಖ ಹಗರಣಗಳು ಅಂತಂದರೆ, ಒಂದು ವಾಲ್ಮೀಕಿ ಹಗರಣ ಅಂತಾರೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಹಗರಣ. ಈಗಾಗಲೇ ಅದೇ ವಿಚಾರವಾಗಿ ನಾಗೇಂದ್ರ ಬಂಧನ ಆಗಿರ್ತಕ್ಕಂಥದ್ದು. ಮತ್ತೊಂದು ಸಿಎಂ ತವರು ಜಿಲ್ಲೆ ಸ್ವತಃ ಸಿಎಂ ಕುಟುಂಬದ ಮೇಲೆ ಬಂದಿರತಕ್ಕಂಥದ್ದು ಮೂಡಾ ಹಗರಣ. ಏನು ಇವೆರಡು ವಿಚಾರವಾಗಿ ಸಾಕಷ್ಟು ಮುಜುಗರವನ್ನು ಸಿಎಂ ಅವರು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಸರ್ಕಾರವೂ ಸಹ ಅನುಭವಿಸ್ತಾ ಇರತಕ್ಕಂಥದ್ದು. ಇವೆರಡು ಸರ್ಕಾರಕ್ಕೆ ಸಾಕಷ್ಟು ಮುಜುಗರವನ್ನು ತಂದಿರತಕ್ಕಂಥದ್ದು. ಅದರಲ್ಲೂ ಮೂಡಾ ವಿಚಾರಣ ಸಿಎಂ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಇರುಸು ಮುರುಸು ತಂದಿರತಕ್ಕಂಥ. ಓದಲ್ಲಿ ಬಂದಲ್ಲೆಲ್ಲ ಮಾಧ್ಯಮದ ಪ್ರತಿನಿಧಿಗಳು ಸಿಎಂ ಅವರಿಗೆ ಈ ಒಂದು ವಿಚಾರವಾಗಿ ಪ್ರಶ್ನೆಯನ್ನು ಕೇಳ್ತಾ ಇರ್ತಕ್ಕಂಥದ್ದು. ಸಿಎಂ ಒಬ್ಬರೇ ಇಂಥ ಒಂದು ಸಂದರ್ಭದಲ್ಲಿ ಏಕಾಂಗಿ ಹೋರಾಟನ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂತಂದರೆ ವಿಪಕ್ಷಗಳು ಒಟ್ಟಾಗಿ ಸಿಎಂ ಮೇಲೆ ಮುಗಿ ಬೀಳ್ತಾ ಇರ್ತಕ್ಕಂಥದ್ದು. ನಿನ್ನೆ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಸುದೀರ್ಘವಾಗಿ ಮಾತನಾಡ್ತಾರೆ ಮೂಡಾ ಹಗರಣ ವಿಚಾರವಾಗಿ. ಏನು ಈ ಒಂದು ಮಾಧ್ಯಮದ ಮುಂದೆ ಮಾತನಾಡ್ತಾ ಇರ್ತಕ್ಕಂಥ ಕುಮಾರಸ್ವಾಮಿ ಅವರು ಏನು ಸಿದ್ದರಾಮಯ್ಯನವರು ಯಾವ ರೀತಿ ಈ ಒಂದು ಮೂಡಾ ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಅವರ ಕುಟುಂಬ ಅಂತಕ್ಕಂಥ ಒಂದಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ತಾ ಹೋಗ್ತಾರೆ. ಜೊತೆಗೆ ಬಿಜೆಪಿ ಸಹ ಒಂದು ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ಇದೆಲ್ಲವೂ ಒಂದು ಭಾಗ. ಆದರೆ ಸಿಎಂ ಅವರ ಪರವಾಗಿ ಅವರ ಆಪ್ತ ಸಚಿವರುಗಳು ನಿಲ್ತಾ ಇಲ್ಲ. ಯಾಕಂತಂದ್ರೆ ಸಿಎಂ ಅವ್ರನ್ನ ಬೆಂಬಲಿಸಿ ಈ ವಿಚಾರದಲ್ಲಿ ಪ್ರಮುಖವಾಗಿ ಸಿಎಂ ಜೊತೆ ಸದಾ ಗುರುತಿಸ್ಕೊಳ್ತಕ್ಕಂಥ ಒಂದಷ್ಟು ಆಪ್ತ ಸಚಿವರುಗಳು ಸಿಎಂಗೆ ಈ ವಿಚಾರದಲ್ಲಿ ಸಾಥ್ ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ಚರ್ಚೆ ರಾಜಕೀಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಸಹಜವಾಗಿಯೇ ಸಿಎಂ ಅವರ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಆಪ್ತ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಇರ್ಬೋದು, ಕೃಷ್ಣ ಬೈರೇಗೌಡರು ಇರ್ಬೋದು, ದಿನೇಶ್ ಗುಂಡೂರಾವ್ ಇರ್ಬೋದು, ಹಾಗೆ ಎಚ್ ಸಿ ಮಹದೇವಪ್ಪ ಇವ್ರು ಸಹ ಈ ಒಂದು ಪ್ರಕರಣದಲ್ಲಿ ಬಲವಾಗಿ ಸಿಎಂ ಅನ್ನ ಸಮರ್ಥನೆ ಮಾಡಲಿಕ್ಕೆ ಬರ್ತಾ ಇಲ್ಲ. ಅಂತಂದ್ರೆ ಮೂಡಾದಲ್ಲಿ ಆಗಿರ್ತಕ್ಕಂಥ ಮಾಹಿತಿಗಳನ್ನು ತೆಗೆದುಕೊಂಡು ವಿಪಕ್ಷ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಪಕ್ಷಗಳ ಆರೋಪಕ್ಕೆ ಟಕ್ಕರನ್ನು ಕೊಡುವ ಸಾಮರ್ಥ್ಯವನ್ನ ಈ ಒಂದು ಸಚಿವರುಗಳು ಹೊಂದಿರತಕ್ಕಂಥದ್ದು. ಜಾರಕಿಹೊಳಿ ಇರ್ಬೋದು, ಕೃಷ್ಣ ಬೈರೇಗೌಡರು ಇರ್ಬೋದು, ಎಚ್ ಸಿ ಮಹದೇವಪ್ಪ ಅವರು ಇರ್ಬೋದು. ಮಹದೇವಪ್ಪ ಸಹ ಸ್ವತಃ ಮೈಸೂರು ಜಿಲ್ಲೆಯ ರಾಜಕಾರಣವನ್ನು ನೋಡಿರ್ತಕ್ಕಂಥದ್ದು. ಅಲ್ಲಾಗಿರ್ತಕ್ಕಂಥ ಎಲ್ಲ ಬೆಳವಣಿಗೆಗಳಿಗೂ ಮಹದೇವಪ್ಪನವ್ರಿಗೆ ಮಾಹಿತಿ ಇರುತ್ತೆ. ಅವರು ಸಹ ಹೆಚ್ಚು ಈ ಒಂದು ವಿಚಾರದಲ್ಲಿ ತಲೆ ಹಾಕ್ತಾ ಇಲ್ಲ. ನೆಪ ಮಾತ್ರಕ್ಕೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದೀರಾ ವಿನಃ ವಿಪಕ್ಷಗಳಿಗೆ
ಆರೋಪಗಳಿಗೆ ಒಂದು ಎದುರೇಟನ್ನು ಕೊಡಲು CM ಅನ್ನ ಬಲವಾಗಿ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಈ ಯಾರು ಸಚಿವರುಗಳು ಬರ್ತಾ ಇಲ್ಲ. ಆದರೆ ಈ ಹಿಂದೆ CM ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಪಕ್ಷದಲ್ಲಿ ಸಾಕಷ್ಟು ಹಿರಿಯ ನಾಯಕರುಗಳಿದ್ರು, ರಾಥೋಡ್ ಇದ್ರು, ಹಾಗೆ ಸಾಕಷ್ಟು ಏನು ಅನುಭವದ ಮಾಜಿ ಸಂಸದ ಉಗ್ರಪ್ಪನವರು ಇದ್ರು ಸಹ. ಈಗ ಅವ್ರು ಯಾರು ಸಹ CM ಜೊತೆಗಿಲ್ಲ. ಆದರೆ ಈಗಿರ್ತಕ್ಕಂಥ CM ಆಪ್ತ ಸಚಿವರುಗಳೇ CM ಇಂದ ಈ ಒಂದು ವಿಚಾರದಲ್ಲಿ ಮೂಡ ಹಗರಣದಲ್ಲಿ, ವಾಲ್ಮೀಕಿ ಹಗರಣದಲ್ಲಿ ದೂರ ಇರ್ತಕ್ಕಂಥದ್ದು ಸಾಕಷ್ಟು ಹಲವು ಕುತೂಹಲ ಮೂಡಿಸತಕ್ಕಂಥ ಸಾಕಷ್ಟು ಚರ್ಚೆಗಳಿಗೆ ಆಸ್ಪದ ಆಗಿರ್ತಕ್ಕಂಥದ್ದು. ದಿವ್ಯಾ. ಓಕೆ ಸಂಜಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.